ಸಹೋದರ ಸಹೋದರಿಯರೆಲ್ಲರೂ ಕೂಡ ಈ ದಿವಸ ನಾನು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ಶುಭವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರು ನಮಗೆ ಮತ್ತೊಂದು ಆವರ್ತಿ ಆತನ ಸನ್ನಿಧಿಯಲ್ಲಿ ಬರಲು ನೀವು ನಮಗೆ ಕೊಟ್ಟಂಥ ಕೃಪೆಗಾಗಿ ನಾವು ದೇವರಿಗೆ ಎಷ್ಟೋ ಕೃತಜ್ಞತೆ ಸಲ್ಲಿಸುವಂಥವರಾಗಿದ್ದೇವೆ. ದೇವರು ನಮಗೆ ಕೊಟ್ಟಂತಹ ಭಾಗ್ಯತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಈ ದಿವಸ ದೇವ್ರ ಸನ್ನಿಧಿಯಲ್ಲಿ ಬಂದು ನಾವು ದೇವರನ್ನು ಆರಾಧನೆ ಮಾಡ್ಬೇಕಪ್ಪ ಅಂತಂದರೆ ದೇವರು ನಮ್ಮ ಜೀವಿತದಲ್ಲಿ ದೇವ್ರು ನಮಗೆ ಕೊಟ್ಟಂಥ ಈ ಒಂದು ಸೌಭಾಗ್ಯ ಆಧಿಕ್ಯತೆ ಅಂತ ಹೇಳಿ ನಾವು ನೆನೆಸ್ಬೋದು. ದೇವ್ರನ್ನ ಆರಾಧಿಸುವಷ್ಟು ಪರಿಶುದ್ಧರು ನಾವು ಅಲ್ಲದೇ ಇದ್ದರೂ ಕೂಡ ಆತನ ಸನ್ನಿಧಿಯಲ್ಲಿ ಬಂದು ಕೂತ್ಕೊಳ್ಳುವಂತಹ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನಮ್ಗೆ ಇಲ್ಲದಿದ್ದರೂ ಕೂಡ ದೇವರು ಮತ್ತೊಂದು ಆವರ್ತಿ ಆತನ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ತೆಗೆದುಕೊಂಡು ಬಂದು ಆತನ ಕೃಪೆಯಿಂದಲೇ ನಮ್ಮನ್ನು ಆತನನ್ನು ಸ್ಮರಿಸಲು ದೇವರು ಕೊಟ್ಟಂತ ಈ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ದೇವರಿಗೆ ಆರಾಧನೆ ಮಾಡುವಂಥದ್ದು ಇದು ಬಹಳಷ್ಟು ಪ್ರಾಮುಖ್ಯವಾದಂಥ ಸಂಗತಿ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತೆಗೆದುಕೊಂಡಂಥ ಪ್ರತಿಯೊಂದು ವಿಶ್ವಾಸಿ ದೇವರನ್ನು ಆರಾಧನೆ ಮಾಡುವಂಥದ್ದು ಅದು ಬಹಳಷ್ಟು ಪ್ರಾಮುಖ್ಯತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ದೇವರು ನಮಗೆ ಕೊಟ್ಟಂಥ ಅದು ಒಂದು ಭಾಗ್ಯ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ದೇವ್ರು ಕೊಟ್ಟಂಥ ರಕ್ಷಣೆ ನಮಗದು ಭಾಗ್ಯತೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರ ದೇವ್ರ ರಕ್ಷಣೆ ಕೊಡೋದು ಮಾತ್ರವಲ್ಲ, ಆತನನ್ನು ಪೂಜಿಸುವಂತ ಆತನನ್ನು ಆರಾಧಿಸುವಂತ ಭಾಗ್ಯತೆ ಕೂಡ ದೇವರು ನಮಗೆ ಕೊಟ್ಟಿದ್ದಾನೆ. ದೇವದೂತರು ಮಾಡುವಂತ ಕೆಲಸ ದೇವರು ನಮಗೂ ಕೂಡ ಆತನನ್ನು ಅನುಗ್ರಹಿಸಿದ್ದಾನೆ. ಪರಲೋಕದಲ್ಲ ನೋಡ್ತಾ ಇದ್ದೀವಿ, ದೇವದೂತರು ಹಿರಿಯರು ಅವರೆಲ್ಲರೂ ಕೂಡ ನಿರಂತರವಾಗಿ ಏನ್ ಮಾಡ್ತಾ ಇದಾರೆ ಅಂತ ಅವರು ಆ ದೇವರನ್ನು ಆರಾಧಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ದೇವದೂತರು ಹಿರಿಯರು ಪರಲೋಕದಲ್ಲಿ ಮಾಡುವಂತ ಕೆಲಸ ಅಲ್ಪರಾದ ನಮ್ಮ ಜೀವಿತದಲ್ಲಿ ದೇವರು ನಮಗೂ ಕೂಡ ದೇವದೂತರು ಮಾಡುವಂತ ಭಾಗ್ಯತೆ ದೇವರು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಒಂದು ಸಾರ್ತಿ ನಾವು ಆಲೋಚನೆಯನ್ನು ಮಾಡ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆ ದೇವರನ್ನು ಆರಾಧನೆ ಮಾಡುವಂತ ಭಾಗ್ಯತೆ ದೇವರು ನಮಗೆ ಅನುಗ್ರಹಿಸಿದ್ದಾನಂತ ಹೇಳಿದ್ರು. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದ್ರೆ ದೇವರನ್ನ ಆರಾಧಿಸ್ಬೇಕು. ಯಾರು ದೇವರನ್ನ ಆರಾಧಿಸ್ತಾರಪ್ಪ ಅಂತಂದ್ರೆ ತಮ್ಮ ದೇವರನ್ನು ಯಾರು ಗ್ರಹಿಸ್ಕೊಂಡಿರ್ತಾರೋ, ತಮ್ಮ ದೇವರನ್ನು ಯಾರು ಅರಿತುಕೊಂಡಿರ್ತಾರೋ, ತಮ್ಮ ದೇವರನ್ನು ಯಾರು ತಿಳಿದುಕೊಂಡಿರ್ತಾರೋ ಅವರು ದೇವರನ್ನು ಆರಾಧಿಸ್ತಾರಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರನ್ನು ನಿತ್ಯ ನಿರಂತರವಾಗಿ ಯಾರು ಆರಾಧನೆ ಮಾಡ್ತಾರಪ್ಪ ಅಂತಂದ್ರೆ ತಾವು ನಂಬಿಕೊಂಡಂತ ದೇವರು ಯಾರು ಅಂತೇಳಿ ಪರಿಪೂರ್ಣವಾಗಿ ಗ್ರಹಿಸ್ಕೊಂಡಿದ್ರಪ್ಪ ಅಂತಂದ್ರೆ ಅವರು ದೇವರನ್ನ ಆರಾಧನೆ ಮಾಡಕ್ ಸಾಧ್ಯವಾಗ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಪ್ಪ ಅಂತಂದ್ರೆ ಸುಮ್ಮನೆ ರೂಢಿ ಪ್ರಕಾರವಾಗಿ ಆಚಾರ ಪ್ರಕಾರವಾಗಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೆವು, ನಾವು ದೇವ್ರ ಮಂದಿರಕ್ಕೆ ಬರ್ತಾ ಇದ್ದಿದ್ದೇವಪ್ಪ ಅಂತಂದ್ರೆ ಅವು ಆರಾಧನೆ ಮಾಡಲು ಸಾಧ್ಯವಿಲ್ಲ. ಆದ್ರೆ ನಾವು ನೋಡ್ತಾ ಇದ್ದೀವಿ ನಿಜವಾದಂಥ ರಕ್ಷಣೆಯನ್ನು ಹೊಂದಿ ನಮ್ಮ ದೇವರು ಯಾರು ಅಂತೇಳಿ ಯಾರು ತಮ್ಮ ಜೀವಿತದಲ್ಲಿ ಗ್ರಹಿಸ್ಕೊಂಡಿರ್ತಾರೋ ಅವರು ದೇವರನ್ನ ಆರಾಧನೆ ಮಾಡ್ತಾರೆ. ನಾವು ನೋಡ್ತಾ ಇದ್ದೀವಿ ದೇವದೂತರು ಕೂಡ ಅವರು ನಿರಂತರವಾಗಿ ರಾತ್ರಿನದ ಹಗಲನದೇ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಅವರು ದೇವ್ರನ್ನ ಆರಾಧನೆ ಮಾಡ್ತಾ ಇದಾರಂತೆ. ಯಾಕಪ್ಪ ಅಂದ್ರೆ ಅವರು ತಮ್ಮ ಸೃಷ್ಟಿ ಮಾಡಿದಂತ ದೇವ್ರು ಯಾರು ಅಂತೇಳಿ ಅವ್ರು ಗ್ರಹಿಸ್ಕೊಳ್ತಾ ಬಂದಿದ್ದಾರೆ, ತಿಳಿದುಕೊಂಡಿದ್ದಾರೆ. ಅವ್ರು ದೇವ್ರನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ವಿ. ಆತನ ದೇವ್ರ ಎದುರುಗಡೆ ಸದಾ ಕಾಲ ಅವ್ರು ನಿಂತು ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ವಿ. ಈ ದಿವಸ ದೇವರಿಗೆ ಯಾರು ಆರಾಧನೆ ಮಾಡ್ತಾರಪ್ಪ ಅಂದ್ರೆ ತಮ್ಮ ದೇವರು ಯಾರು ಅಂತೇಳಿ ಅವರು ಗ್ರಹಿಸ್ಕೊಂಡಂಥವ್ರು, ತಿಳಿದುಕೊಂಡಂಥವ್ರು, ಅನುಭವಿಸಿದಂಥವ್ರು, ರುಚಿ ನೋಡಿದಂಥವ್ರು ಅವ್ರು ಮಾತ್ರನೇ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಆರಾಧನೆ ಮಾಡಲು ಸಾಧ್ಯ ಆಗ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಈ ದಿವಸ ಪ್ರತಿದಿನ ನಿಮ್ಮ ಜೀವಿತದಲ್ಲಿ ದೇವರನ್ನ ಅನುಭವಿಸಿದವ್ರು ಮಾತ್ರನೇ ದೇವರ ಸನ್ನಿಧಿಯಲ್ಲಿ ಬಂದು ದೇವರ ಮಾಡಿದಂಥ ಕೃತಜ್ಞತೆಗಳನ್ನು ಉಪಕಾರ ಸ್ತುತಿಗಳನ್ನು ಸ್ಮರಿಸೋದಕ್ಕೋಸ್ಕರ ಸಾಧ್ಯವಾಗ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ನಾವು ದೇವರನ್ನು ಆರಾಧನೆ ಮಾಡ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ದೇವರನ್ನು ಸ್ತುತಿ ಮಾಡ್ಬೇಕು, ದೇವರನ್ನು ಕೊಂಡಾಟ ಮಾಡ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ನಮ್ಮ ಪಿತೃಗಳು ಕೂಡ ನಾವು ನೋಡಿದ್ರ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಬೈಬಲ್ ಗ್ರಂಥದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ದಾವೀದನ ಹೇಳ್ತಾ ಇದ್ದಾನೆ, ಕೃತಜ್ಞತಾ ಸ್ತುತಿಗಳೊಡನೆ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ದೇವರ ಮಂದಿರಕ್ಕೆ ಬರ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಯಾವ ರೀತಿ ಬರ್ಬೇಕಂತ ನಾವು ದೇವರ ಮಂದಿರಕ್ಕೆ ಕೃತಜ್ಞತಾ ಸ್ತುತಿಗಳೊಡನೆ ದೇವರ ಮಂದಿರಕ್ಕೆ ಬರ್ಬೇಕಂತ. ನಾವು ದೇವ್ರ ಮಂದಿರಕ್ಕೆ ಬರ್ಬೇಕಪ್ಪ ಅಂತಂದ್ರೆ ನಾವು ಯಾವುದೋ ಒಂದು ಬೇರೆ ಬೇರೆ ನಾವು ಆಲೋಚನೆಗಳನ್ನಿಟ್ಟುಕೊಂಡು ಉದ್ದೇಶಗಳನ್ನಿಟ್ಟುಕೊಂಡು ದೇವರ ಮಂದಿರಕ್ಕೆ ಬರಬೇಡ. ದೇವರು ನಮಗೆ ಕೊಟ್ಟಂತ ರಕ್ಷಣಾ ವಿಷಯದಲ್ಲಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಕೃತಜ್ಞತಾ ಭಾವದಿಂದ
ನಾವು ದೇವರ ಸನ್ನಿಧಿಗೆ ಬರಬೇಕಂತೇಳಿ ನೋಡ್ತಾ ಇದ್ದೀವಿ. ಈ ದಿವಸ ನೀನು ನಾನು ದೇವರ ಸನ್ನಿಧಿಗೆ ಯಾವ ರೀತಿ ಬಂದಿದ್ದೆವು, ಯಾವ ರೀತಿ ನಾವು ದೇವರ ಸನ್ನಿಧಿಯಲ್ಲಿ ಕಾಲಿಟ್ಟಿದ್ದೆವು ಅಂತಕ್ಕಂಥದ್ದೇ ಪ್ರಾಮುಖ್ಯವಾದಂಥ ಅಂಶ ಅಂತ ಹೇಳಿ ನೋಡ್ತಾ ಇದ್ದೀವಿ. ದಾವೀದನಂತೆ ನಾವು ಕೂಡ ಏನಪ್ಪಾ ಅಂದರೆ ಕೃತಜ್ಞತಾಸ್ತುತಿಗೊಡನೆ ದೇವರ ಮಂದಿರಕ್ಕೆ ಯಾವಾಗಾದ್ರೂ ಬರ್ತೀವೋ ನಾವು ದೇವರನ್ನು ಆರಾಧನೆ ಮಾಡಲು ಸಾಧ್ಯವಾಗ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಬನ್ನಿ ನಾವು ದೇವರ ದಿವಸ ನಮ್ಮ ಎದುರುಗಡೆ ಇಟ್ಟಂಥ ವಾಕ್ಯ ಭಾಗದ ಕಡೆ ನಾವೆಲ್ಲರೂ ಹೋಗೋಣ. ದೇವರನ್ನು ನಾವು ಯಾಕೆ ಆರಾಧನೆಯನ್ನು ಮಾಡ್ಬೇಕಪ್ಪ ಅಂತಂದ್ರೆ, ದೇವರನ್ನು ನಾವು ಯಾಕೆ ಸ್ತುತಿ ಮಾಡ್ಬೇಕಪ್ಪ ಅಂದರೆ, ಬೈಬಲ್ ಗ್ರಂಥದಿಂದ ಒಂದು ಮಾತನ್ನು ನೋಡಿಕೊಂಡು ನಾವು ದೇವರಿಗೆ ಆರಾಧನೆಯನ್ನು ಮಾಡೋದಕ್ಕೋಸ್ಕರ ಹೋಗೋಣ. 2 ತಿಮೋತಿ 1ನೇ ಅಧ್ಯಾಯ, 2 ತಿಮೋತಿ 1ನೇ ಅಧ್ಯಾಯ 9ನೇ ವಚನ ದಯಮಾಡಿ ಯಾರಾದರೂ ಒಬ್ರು ಓದ್ರಮ್ಮ. 2 ತಿಮೋತಿ 1ನೇ ಅಧ್ಯಾಯ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದರಂದಲ್ಲ ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಹಲ್ಲೆಲೂಯಾ. ಎಲ್ಲರೂ ಈ ಕಡೆ ನೋಡ್ರಿ. 5 ನಿಮಿಷದಲ್ಲಿ ನಾವು ದೇವ್ರ ಮಾತನ್ನು ಕೇಳಿ ನಾವು ಆರಾಧನೆಯಲ್ಲಿ ಹೋಗೋಣ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಾವು ಓದಿಕೊಂಡಂತ ವಾಕ್ಯ ಭಾಗದಲ್ಲಿ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ ಆತನ ಸಂಕಲ್ಪದ ಮೇರೆಗೆ ಆರಿಸಿಕೊಂಡನು ಅಂತ, ರಕ್ಷಿಸಿಕೊಂಡನು ಅಂತ ಹೇಳಿ ನೋಡ್ತಾ ಇದ್ದೀವಿ. ಕೊನೆಯದಾಗ ಒಂದು ಮಾತು, ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು ಅಂತಕ್ಕಂಥ ಒಂದು ಮಾತು ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆತನು ನಮ್ಮನ್ನು ಏನ್ ಮಾಡಿದನಂತ್ರಿ? ಪರಿಶುದ್ಧರಾಗೋದಕ್ಕೂ ಆತನು ಕರೆದನು ಅಂತ ಹೇಳಿ ಆದ್ರೆ ಆತನು ನಮ್ಮನ್ನು ಕರೆದನು ಅಂತ ಹೇಳಿ ನೋಡ್ತಾ ಇದ್ದೀವಿ. ದೇವರು ನಮ್ಮನ್ನು ಕರೆದನು. ಯಾರು ನಮ್ಮನ್ನು ಕರೆದಿದ್ದಾರಂತ್ರಿ? ದೇವರು, ನಮ್ಮ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಪರಿಶುದ್ಧರಾಗೋದಕ್ಕೆ ಆತನು ನಮ್ಮನ್ನು ಕರೆದಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಂದ್ರೆ ನಾವು ಕರೆಯಲ್ಪಟ್ಟಂತ ಜನಾಂಗದವ್ರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ಯಾರು ಕೂಡ ನೀವು ಸುಮ್ಮನೆ ಬಂದು ಕೂತ್ಕೊಂಡಿಲ್ಲ ಅಂತ ಹೇಳ್ಕೊಡ್ರಿ. ಯಾರು ದೇವರೇ ನಿಮ್ಮನ್ನು ಕರೆದಿದ್ದಾನೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ನೀವು ಅನ್ಕೊಳ್ಬೋದು, ಬಹುಶಃ ನಾನು ಅವರು ಸುವಾರ್ತೆ ಹೇಳಿದ್ರೆ ರಕ್ಷಣೆ ಹೊಂದಿದ್ದೀನಿ, ಇಲ್ಲ ವಾಕ್ಯ ಕೇಳಿ ರಕ್ಷಣೆ ಹೊಂದಿದ್ದೀನಿ ಅಂತೇಳಿ ಅನೇಕ ಜನರು ತಿಳ್ಕೊಬೋದು. ಆದ್ರೆ ನಾವು ನೋಡ್ತಾ ಇದ್ದೀವಿ ದೇವರ ವಾಕ್ಯದ ಪ್ರಕಾರ ದೇವರೇ ನಿಮ್ಮನ್ನು ಕರೆದಿದ್ದ. ನಾವು ಕರೆಯಲ್ಪಟ್ಟಂತ ಜನಾಂಗದವರು, ಕರೆಯಲ್ಪಟ್ಟವಂತವನಾಗಿದ್ದೇವೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ದೇವರಿ ಲೋಕದಲ್ಲಿ ಇಷ್ಟು ಜನ ಎಲ್ಲ ಇದ್ರು ಕೂಡ, ಜ್ಞಾನಿಗಳು ಪಂಡಿತರು ಎಲ್ಲರೂ ಇದ್ರು ಕೂಡ ನಾವು ನೋಡ್ತಾ ಇದ್ದೀವಿ ಅವರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಅವರೆಲ್ಲರೂ ಇದ್ರು ಕೂಡ ಅವ್ರ ಮಧ್ಯದಲ್ಲಿ ದೇವರು ನಿನ್ನನ್ನು ನನ್ನನ್ನು ಆತನ ಏನ್ ಮಾಡಿದನಂದ್ರೆ ಕರೆದಿದ್ದನಂತ ಹೇಳಿ ನೋಡ್ತಾ ಇದ್ದೇವೆ. ನಾವು ದೇವರಿಂದ ಕರೆಯಲ್ಪಟ್ಟವರು. ಪ್ರಿಯ ಸಹೋದರನೇ ಸಹೋದರಿ, ಯಾರೊಬ್ಬ ಮನುಷ್ಯನಿಂದಾಗಲಿ, ದೇವದೂತನಿಂದಾಗಲಿ, ಪರಿಶುದ್ಧರಿಂದಾಗಲಿ, ಪ್ರವಾದಿಗಳಿಂದಾಗಲಿ ಕರೆಯಲ್ಪಟ್ಟವಂತಾರಲ್ಲ, ನಾವು ದೇವರಿಂದಲೇ ಕರೆಯಲ್ಪಟ್ಟವರಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ದೇವರ ಸನ್ನಿಧಿಯಲ್ಲಿ ಬಂದಂತ ಸಮಯದಲ್ಲಿ ದೇವರಿಗೆ ಆರಾಧನೆ ಮಾಡಬೇಕು, ದೇವರಿಗೆ ಸ್ತುತಿ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಸ್ವತಃ ಆತನೇ ನಿನ್ನ ಹೆಸರಿಡಿದು ಆತನ ಕರೆದಿದ್ದನಂತೇಳಿ ನಾವು ನೋಡ್ತಾ ಇದ್ದೀವಿ. ಯಾತಕ್ಕೋಸ್ಕರ ಆತನ ಕರೆದಿದ್ದನಪ್ಪ ಅಂತಂದ್ರೆ ನಿನ್ನನ್ನು ಪರಿಶುದ್ಧಳಾಗಿ ಮಾಡೋದಕ್ಕೋಸ್ಕರ, ನಿನ್ನನ್ನು ಪರಿಶುದ್ಧನಾಗಿ ಮಾಡೋದಕ್ಕೋಸ್ಕರ ಆತನು ಕರೆದಿದ್ದನಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಆತನು ಎಂಥ ಸಮಯದಲ್ಲಿ ನಿನ್ನನ್ನು ಕರೆದಿದ್ದನಪ್ಪ ಅಂತಂದ್ರೆ, ನೀನು ಪಾಪದಲ್ಲಿದ್ದಂಥ ಸಮಯದಲ್ಲಿ, ನೀನು ಅಂಧಕಾರದಲ್ಲಿದ್ದಂಥ ಸಮಯದಲ್ಲಿ, ಲೋಕದಲ್ಲಿದ್ದಂಥ ಸಮಯದಲ್ಲಿ, ನೀನು ಕತ್ತಲೆಯಲ್ಲಿದ್ದಂಥ ಸಮಯದಲ್ಲಿ, ನೀನು ಶ್ರಮೆಗಳಲ್ಲಿದ್ದಂಥ ಸಮಯದಲ್ಲಿ, ನೀನು ಕುರುಡುತನದಲ್ಲಿದ್ದಂಥ ಸಂದರ್ಭದಲ್ಲಿ ದೇವರು ನಿನ್ನನ್ನು ಕರೆದಿದ್ದಾನಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿತ್ತಪ್ಪ ಅಂತಂದ್ರೆ, ನೀನೊಂದು ಸ್ಥಿತಿಗತಿ ಯಾವ ಒಂದು ಸ್ಥಿತಿಯಲ್ಲಿತ್ತಪ್ಪ ಅಂತಂದ್ರೆ, ನೀನು ಯಾರಿಗೆ ಕಾಣದಂತ ಪರಿಸ್ಥಿತಿಯಲ್ಲಿದ್ದಿ, ನೀನು ಯಾರ ದೃಷ್ಟಿಗೆ ಬೀಳಾರ್ದಂತ ಸ್ಥಿತಿಯಲ್ಲಿ ನೀನಿದ್ದಿ. ನಿನ್ನ ಜೀವಿತ ಅಧೋಗತಿಯಲ್ಲಿ ಹೋದಂತ ಸಮಯ ನಿನ್ನ ಸಮಯ ಆಗಿತ್ತು. ನೀನು ಯಾರ ದೃಷ್ಟಿಗೂ ಯಾರ ಕಣ್ಣಿಗೂ ಕಾಣದಂತ ಸ್ಥಿತಿಯಲ್ಲಿ ನೀನು ನಿನ್ನ ಕುಟುಂಬ ಇದ್ದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ. ನೀನು ನಂಬಿಕೊಂಡಂತ ಪ್ರಭು ಅಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನು ನಿನ್ನನ್ನು ಕರಿತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸ ನೀನು ನಾನು ಯಾತಕ್ಕೋಸ್ಕರ ಆತನಿಗೆ ರೋಷದಿಂದ ಗರ್ವದಿಂದ
ನಾವು ಧೈರ್ಯದಿಂದ ದೇವರಿಗೆ ಆರಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ಆತನು ನಮ್ಮನ್ನು ಕರೆದಂತ ದೇವರಾಗಿದ್ದಕ್ಕಾಗಿ ನಾವು ಆತನಿಗೆ ಆರಾಧನೆಯನ್ನು ಮಾಡಬೇಕು. ನಮ್ಮ ಪರಿಸ್ಥಿತಿಯನ್ನು ನೋಡಿ, ನಮ್ಮ ಸ್ಥಿತಿಗತಿಗಳನ್ನು ನೋಡಿ, ನಮ್ಮ ಜೀವಿತದಲ್ಲಿ ಸಂಭವಿಸುವಂತ ಅನೇಕ ಕಷ್ಟಗಳು, ಶ್ರಮೆಗಳು, ಸಂಕಟಗಳನ್ನು ನೋಡಿ ನಮ್ಮ ಬಳಿ ಇದ್ದಂಥವ್ರೆಲ್ಲರೂ ಕೂಡ ನಮ್ಮನ್ನು ತಿರಸ್ಕರಿಸ್ತಾ ಬಂದರು. ನಮ್ಮ ಬಂಧುಗಳು ನಮ್ಮನ್ನು ಬಿಡ್ತಾ ಬಂದರು, ಸ್ನೇಹಿತರು ದೂರ ಆಗ್ತಾ ಬಂದರು, ರಕ್ತ ಸಂಬಂಧಿಕರು ದೂರ ಆಗ್ತಾ ಬಂದವರು, ಒಡ ಹುಟ್ಟಿದಂಥವ್ರು ನಮ್ಮನ್ನು ಅಸಹಿಸ್ಕೊಳ್ತಾ ಬಂದರು. ಅಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ದೇವರು ಯೇಸು ಕ್ರಿಸ್ತನಂತಕ್ಕಂಥವನು ನಿನ್ನನ್ನು ಕರೀತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಆತನ ಹೆಸರಿಡಿದು ನಿನ್ನನ್ನು ಕೂಗ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ತಿರಸ್ಕರಿಸಲ್ಪಟ್ಟಂತ ನಿನ್ನ ಜೀವಿತಕ್ಕೆ, ತೃಢೀಕರಿಸಲ್ಪಟ್ಟಂತ ನಿನ್ನ ಜೀವಿತಕ್ಕೆ, ಅಸಹಿಸಲ್ಪಟ್ಟಂತ ನಿನ್ನ ಜೀವಿತಕ್ಕೆ, ಎಣಿಕೆ ಇರಲಾರದಂತ ನಿನ್ನ ಜೀವಿತಕ್ಕೆ, ಪಾಪದಲ್ಲಿ, ಶಾಪದಲ್ಲಿ, ಅಂಧಕಾರದಲ್ಲಿ, ದಿಕ್ಕು ದೆಸೆ ಇರಲಾರದಂತ ನಿನ್ನ ಜೀವಿತಕ್ಕೆ ಆತನು ಕರೆದಂತ ದೇವರಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ಕೂಡ ಆತನನ್ನು ಆರಾಧನೆ ಮಾಡಬೇಕು. ಯಾರು ಆಧರಿಸಿದಂಥ ಸಮಯದಲ್ಲಿ ನಮ್ಮನ್ನು ಆದರಣೆ ನೀಡಿದಂಥ ದೇವರು, ಯಾರು ಕೂಡ ನಮ್ಮ ಕಣ್ಣೀರನ್ನು ನೋಡದೇ ಸಮಯದಲ್ಲಿ ಆತನು ನಮ್ಮ ಕಣ್ಣೀರನ್ನು ಒರೆಸಿದಂಥ ದೇವರು, ಯಾರು ಕೂಡ ನಮ್ಮನ್ನು ಪರಾಂಬರಿಸಿದಂಥ ಸಂದರ್ಭದಲ್ಲಿ ಆತನು ತಾಯಿಯಂತೆ ತಂದೆಯಂತೆ ನಮ್ಮನ್ನು ಪರಾಂಬರಿಸಿದಂಥ ದೇವರಾಗಿದ್ದಕ್ಕಾಗಿ ಧೈರ್ಯವನ್ನು ಕಳೆದುಕೊಂಡು ಈ ಲೋಕದಲ್ಲಿ ಕುಗ್ಗಿ ಹೋದಂಥ ಸಮಯದಲ್ಲಿ, ನಿರಾಸೆಯಲ್ಲಿದ್ದಂಥ ಸಮಯದಲ್ಲಿ, ನಾವು ದೀನವಾದಂಥ ಸಮಯದಲ್ಲಿ ಆತನು ನಮ್ಮನ್ನು ಪರಾಂಬರಿಸಿದಂಥ ದೇವರು, ನಮ್ಮನ್ನು ಕೈ ಹಿಡಿದೆತ್ತಿದಂಥ ದೇವರು, ನಮ್ಮನ್ನು ದೃಷ್ಟಿಸಿದಂಥ ದೇವರು ಆ ದೇವರು ಯೇಸು ಕ್ರಿಸ್ತನಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ಆತನಿಗೆ ಆರಾಧನೆಯನ್ನು ಮಾಡಬೇಕು. ಆತನ ಸನ್ನಿಧಿಯಲ್ಲಿ ಬಂದಂಥ ಸಮಯದಲ್ಲಿ ನಮ್ಮ ಹೃದಯವನ್ನು ಒಡೆದು ಹೋಗ್ಬೇಕು. ನಮ್ಮ ಹೃದಯವು ಕೃತಜ್ಞತೆಯಿಂದ ತುಂಬಬೇಕಂತೇಳಿ ನಾವು ನೋಡ್ತಾ ಇದ್ದೀವಿ. ನಮ್ಮ ದೇವರೇ ಅಂತ ದೇವರಪ್ಪ ಅಂದ್ರೆ ನಾವು ಹೆಸರಿಡಿದು ಕರೆದಂಥ ದೇವರಾಗಿ, ನಮ್ಮನ್ನು ಕರೆದಂಥ ದೇವರಿಗೆ ನಾವು ಆರಾಧನೆಯನ್ನು ಮಾಡಬೇಕು. ಈ ದಿವಸ ಪ್ರಿಯ ಸಹೋದರನೇ, ಸಹೋದರಿ, ಈ ದಿವಸ ನೀನು ನಾನು ಆತನ ಸನ್ನಿಧಿಗೆ ಬಂದಂಥ ಸಮಯದಲ್ಲಿ ಯಾವ ರೀತಿ ಮೌನವಾಗಿರೋದಕ್ಕೋಸ್ಕರ ಸಾಧ್ಯ? ಒಂದಾನೊಂದು ಸಮಯದಲ್ಲೂ ನೋಡ್ತಾ ಇದ್ದೀವಿ ನಮ್ಮ ಜೀವಿತ, ನಮ್ಮ ಪರಿಸ್ಥಿತಿ, ನಮ್ಮ ಸಂದರ್ಭಗಳು, ನಮ್ಮ ಕುಟುಂಬದ ಪರಿಸ್ಥಿತಿಗಳು ನೋಡ್ಬೇಕಾದ್ರೆ ನಮ್ಮನ್ನು ಜ್ಞಾಪಕ ಮಾಡ್ಕೊಳ್ಳುವಂಥವ್ರು ಈ ಲೋಕದಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ನಮ್ಮನ್ನು ನೆನಪು ಮಾಡ್ಕೊಳ್ಳುವಂಥವ್ರು ಒಬ್ಬರು ಇರಲಿಲ್ಲ. ನಮ್ಮನ್ನು ಜ್ಞಾಪಿಸ್ಕೊಳ್ಳುವಂಥವ್ರು, ನಮ್ಮನ್ನು ನೆನಪಿಸ್ಕೊಳ್ಳುವಂಥವ್ರು, ನಮ್ಮ ಪರಿಸ್ಥಿತಿಗಳನ್ನು ಹಿಡಿಸ್ಕೊಳ್ಳುವಂಥವ್ರು ಈ ಲೋಕದಲ್ಲಿ ಯಾರೂ ಇರಲಿಲ್ಲ. ಪೂರ್ತಿ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ಇದು ಅಂತ ಒಂದು ಸ್ಥಿತಿಯಲ್ಲಿ ಪ್ರಭು ಅಂತ ಯೇಸು ಕ್ರಿಸ್ತನ ನಮ್ಮ ಹೆಸರಿಡಿದು ಕರೆದಂಥ ದೇವರಾಗಿದ್ದಾನಂತೇಳಿ ನೋಡ್ತಾ ಇದ್ದೀವಿ. ಓ ಸಹೋದರಿ, ಓ ಸಹೋದರನೇ, ಈ ಬೆಳಗಿನ ಜಾವದಲ್ಲಿ ನೀನು ನಾನು ಯಾಕೆ ಆರಾಧನೆ ಮಾಡ್ಬೇಕಪ್ಪ ಅಂದ್ರೆ, ಯಾಕೆ ಆತನ ಸನ್ನಿಧಿಯಲ್ಲಿ ಅಡ್ಡ ಬೀಳ್ಬೇಕಪ್ಪ ಅಂತಂದ್ರೆ, ಯಾಕೆ ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕಪ್ಪ ಅಂದ್ರೆ, ಯಾವ ಮೇಲುಗಳು ನಮ್ಮ ಜೀವಿತದಲ್ಲಿ ಸಂಭವಿಸದೇ ಇದ್ದರೂ ಕೂಡ ನಾವು ಯಾಕೆ ಆತನಿಗೆ ಎಡಬಿಡದ ಕೃತಜ್ಞತೆ ಸಲ್ಲಿಸಬೇಕು? ಯಾಕೆ ಆರಾಧನೆ ಮಾಡಬೇಕಪ್ಪ ಅಂತಂದ್ರೆ, ನಿನ್ನನ್ನು ನನ್ನನ್ನು ಕರೆದಂಥ ದೇವರಾಗಿದ್ದಾನ ಆತನು. ಕರೆದಂಥ ದೇವರು ನಂಬಿಗಸ್ತನಂತ ಹೇಳಿ ನೋಡ್ತಾ ಇದ್ದೀವಿ. ಆ ನಂಬಿಗಸ್ತನಂತ ದೇವರು ನನ್ನನ್ನು ಕರೆದಕ್ಕಾಗಿ ಈ ದಿವಸ ನಾವು ಆರಾಧನೆಯನ್ನು ಮಾಡಬೇಕು, ದೇವರಿಗೆ ಸ್ತುತಿಯನ್ನು ಸಲ್ಲಿಸ್ಬೇಕು. ನಾವು ನೋಡ್ತಾ ಇದ್ದೀವಿ, ಏದೇನು ತೋಟದಲ್ಲಿ ನಾವು ನೋಡ್ತಾ ಇದ್ದೀವಿ, ಪಾಪವನ್ನು ಮಾಡಿ ಆಜ್ಞೆಯನ್ನು ಅತಿಕ್ರಮಿಸಿ ದೇವರ ಸನ್ನಿಧಿಯಿಂದ, ದೇವರವರಿಗೆ ಇಟ್ಟಂತ ಸ್ಥಳದಿಂದ ಅವರು ಓಡಿ ಹೋದಂಥ ಸಂದರ್ಭದಲ್ಲಿ ಆದಾಮನನ್ನು ಕರೆದಂಥ ದೇವರಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಪಾಪದಲ್ಲಿದ್ದಂಥ ಸಮಯದಲ್ಲಿ, ದಿಕ್ಕು ಕಾಣದೇ ಇರುವಂಥ ಸಂದರ್ಭದಲ್ಲಿ, ವೇದನೆಯಲ್ಲಿ, ಕಣ್ಣೀರಿನಲ್ಲಿ, ಪಶ್ಚಾತ್ತಾಪದಲ್ಲಿ ಆತನು ತನ್ನ ದೇವರಿಗೆ ಮುಖ ತೋರಿಸದೇ ಇರುವಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ದೇವರು ಆತನ ಹೆಸರಿಡಿದು ಕರೆದಂಥ ದೇವರಾಗಿದ್ದಾನೆ. ಯಾತಕ್ಕೋಸ್ಕರ ಆತನನ್ನು ಕರೀತಾ ಬಂದನಪ್ಪ ಅಂದ್ರೆ, ಆತನನ್ನು ಶಿಕ್ಷಿಸೋದಕ್ಕೋಸ್ಕರ ಕರೀಲಿಲ್ಲ, ಆತನ ಮೇಲೆ ಕೋಪವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಕರೀಲಿಲ್ಲ, ಆತನನ್ನು ಏದೇನು ತೋಟದಿಂದ ಹೊರಗಡೆ ಹಾಕೋದಕ್ಕೋಸ್ಕರ ಕರೀಲಿಲ್ಲ. ಆತನನ್ನು ಉದ್ಧರಿಸೋದಕ್ಕೋಸ್ಕರ ಕರೀತಾ ಬಂದನು, ತಿರುಗಿ ಜೀವ ನೀಡೋದಕ್ಕೋಸ್ಕರ ಕರೀತಾ ಬಂದನು, ಆತನನ್ನು ಆಶೀರ್ವದಿಸೋದಕ್ಕೋಸ್ಕರ ದೇವರು ಕರೀತಾ ಬಂದನು. ಪ್ರಿಯ ಸಹೋದರನೇ, ಸಹೋದರಿ, ಈ ದಿವಸ ನಿನ್ನನ್ನು ದೇವರು ಯಾತಕ್ಕೋಸ್ಕರ ಕರೆದಿದ್ದನಪ್ಪ ಅಂದ್ರೆ, ಆ ಹಳೆಯ ಒಂದು ಸ್ಥಿತಿಯಿಂದ ದೇವರು ನಿನ್ನನ್ನು ಯಾಕೆ ಕರೆದಿದ್ದಾನಪ್ಪ ಅಂತಂದ್ರೆ, ಆ ಒಂದು ಪಾಪದ ಜೀವಿತದಿಂದ ದೇವರು ನಿನ್ನನ್ನು ಯಾಕೆ ಕರೆದಿದ್ದಾನಪ್ಪ ಅಂತಂದ್ರೆ, ಆ ಹೀನವಾದಂಥ ಸ್ಥಿತಿಯಿಂದ, ಅಂಧಕಾರವುಳ್ಳಂಥ ಸ್ಥಿತಿಯಿಂದ, ಆ ಕುರುಡುತನ, ಆ ಒಂದು ಕತ್ತಲೆ ಸ್ಥಿತಿಯಿಂದ ನಮ್ಮನ್ನು ಯಾಕೆ ದೇವರು ಕರೆದಿದ್ದಾನಪ್ಪ ಅಂತಂದ್ರೆ, ಪ್ರಿಯ ಸಹೋದರನೇ, ಸಹೋದರಿ, ನಿನ್ನ ಜೀವಿತ ದೇವರಿಗೆ ಗೊತ್ತು, ನಿನ್ನ ಕಷ್ಟಗಳು ದೇವರಿಗೆ ಗೊತ್ತು, ಮುಂದೆ ಸಂಭವಿಸುವಂತ ಪ್ರತಿ ಕಷ್ಟಗಳು, ನಿನ್ನ ಜೀವಿತದಲ್ಲಿ ಜರುಗುವಂತ ಪ್ರತಿ ಸಂದರ್ಭಗಳು
ದೇವರು ಎಲ್ಲವನ್ನು ಮೊದಲೇ ನೋಡಿದಂಥ ದೇವರಾಗಿದ್ದಕ್ಕಾಗಿ ನಿನ್ನ ಶ್ರಮೆಗಳು, ನಿನ್ನ ಕಷ್ಟಗಳು, ನಿನ್ನ ಕಣ್ಣೀರುಗಳು, ನಿನ್ನ ಬಾಧೆಗಳು, ನಿನ್ನ ಇಕ್ಕಟ್ಟುಗಳು, ಪ್ರತಿ ಪರಿಸ್ಥಿತಿಗಳನ್ನು ನಿನ್ನ ನೋಡಿದಕ್ಕಾಗಿ ದೇವ್ರು ನಿನ್ನ ಹೆಸರು ಹಿಡಿದು ಮೊದಲೇ ಆತನ ಕರೆದಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀವಿ. ಯಾತಕ್ಕೋಸ್ಕರ ದೇವ್ರು ನಿನ್ನನ್ನು ಕರೆದಿದ್ದಾನಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ಸಂಭವಿಸುವಂತ, ನಿನ್ನ ಜೀವಿತದಲ್ಲಿ ಜರುಗುವಂತ, ನಿನ್ನ ಜೀವಿತದಲ್ಲಿ ಉಂಟಾಗುವಂತ ಪ್ರತಿಯೊಂದು ಸಮಸ್ಯೆಗಳು ಮೊದಲೇ ಆತನ ಅರಿತಿದ್ದವನಾಗಿದ್ದಕ್ಕಾಗಿ, ಅವೆಲ್ಲವುಗಳಿಂದ ನಿನ್ನನ್ನು ಬಿಡಿಸೋದಕ್ಕಾಗಿ, ಅವೆಲ್ಲವುಗಳಿಂದ ನಿನ್ನನ್ನು ಮುಕ್ತಿ ಕೊಡೋದಕ್ಕಾಗಿ, ಅವುಗಳೆಲ್ಲಗಳನ್ನು ಪರಿಷ್ಕರಿಸೋದಕ್ಕಾಗಿ, ಅವೆಲ್ಲವುಗಳಿಂದ ನಿನ್ನನ್ನು ಮೇಲೆ ತರೋದಕ್ಕೋಸ್ಕರ, ಅವೆಲ್ಲವುಗಳಿಂದ ನಿನ್ನನ್ನು ನಡೆಸೋದಕ್ಕೋಸ್ಕರನೇ ಈ ದಿವಸ ದೇವ್ರು ನಿನ್ನ ಹೆಸರು ಹಿಡಿದು ಆತನ ಕರೆದಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ, ಸಹೋದರಿ, ಈ ದಿವಸ ನೀನು ನಾನು ಕೂಡ ಆತನ ಸನ್ನಿಧಿಯಲ್ಲಿ ಅಡ್ಡ ಬಿದ್ದು ಆರಾಧನೆಯನ್ನು ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ನಾವು ಸ್ತುತಿ ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಕಾರಣ ಏನಪ್ಪಾ ಅಂತಂದ್ರೆ, ಆತನು ನಮ್ಮನ್ನು ಉದ್ಧರಿಸೋದಕ್ಕೋಸ್ಕರನೇ ಕರೆದಂಥ ದೇವರಾಗಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀವಿ. ನಮ್ಮ ಸ್ಥಿತಿಗತಿಗಳನ್ನು, ನಮ್ಮ ಪರಿಸ್ಥಿತಿಗಳನ್ನು ನೋಡಿ ಈ ಲೋಕದವರೆಲ್ಲರೂ ಕೂಡ ದೂರ ಹೋದಂಥ ಸಮಯದಲ್ಲಿ ಒಬ್ಬಂಟಿಗರಾದಂಥ ನಮ್ಮ ಜೀವಿತ, ಒಂಟರಿತನದಲ್ಲಿ ಬದುಕ್ತಾ ಇರುವಂಥ ನಮ್ಮ ಜೀವಿತ, ಯಾರು ಎಲ್ಲರೂ ಇದ್ರೂ ಕೂಡ ಯಾರು ನನ್ನ ಹತ್ರ ಇಲ್ಲೇನೋ, ಯಾರು ನನ್ನವ್ರು ಇಲ್ಲೇನೋ ಅಂತೇಳಿ ಬದುಕದಂಥ ಜೀವಿತ, ಸುತ್ತಲೂ ಎಲ್ಲರೂ ಇದ್ರೂ ಕೂಡ, ಕುಟುಂಬದಲ್ಲಿ ಎಲ್ಲರೂ ಇದ್ರೂ ಕೂಡ ನಮ್ಮ ಜೀವಿತದಲ್ಲಿ ಒಂಟರಿತನ ಅಂತಕ್ಕಂಥದ್ದು ಕಾಡುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಆಧರಿಸಿ ಪರಾಂಬರಿಸಿ ನಮ್ಮನ್ನು ಧೈರ್ಯ ತುಂಬಿದಂಥ ದೇವರು ನಮ್ಮ ಜೊತೆ ಇದಕ್ಕಾಗಿ ಈ ದಿವಸ ನೀನು ನಾನು ಆತನ ಸನ್ನಿಧಿಯಲ್ಲಿ ಖಂಡಿತವಾಗಿ ಖಚಿತವಾಗಿ ಈ ದಿವಸ ದೇವರಿಗೆ ಆರಾಧನೆಯನ್ನು ಮಾಡಬೇಕು, ದೇವರಿಗೆ ಸ್ತುತಿ ಮಾಡಬೇಕು, ದೇವರನ್ನು ಕೊಂಡಾಟ ಮಾಡಬೇಕು. ಯಾತಕ್ಕೋಸ್ಕರಪ್ಪ ಅಂತಂದ್ರೆ, ಪ್ರಿಯ ಸಹೋದರನೇ, ಸಹೋದರಿ, ನಿನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು ಸಂಭವಿಸ್ತಾ ಇರ್ಬೋದು, ಅನೇಕ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಡೆದು ಹೋಗ್ತಾ ಇರ್ಬೋದು. ಆದ್ರೆ ನೀನು ಒಂದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು, ಒಂದನ್ನು ನೀನು ಸ್ಪಷ್ಟವಾಗಿ ಗ್ರಹಿಕೆಯಲ್ಲಿ ಇಟ್ಕೊಳ್ಬೇಕು. ಏನಪ್ಪಾ ಅಂತಂದ್ರೆ, ನಾನು ಕರೆಯಲ್ಪಟ್ಟಂಥವಳು, ನಾನು ಕರೆಯಲ್ಪಟ್ಟಂಥವನು ಅಂತಕ್ಕಂಥದ್ದು ನೀನು ಯಾವಾಗಾದ್ರೂ ಗ್ರಹಿಸ್ಕೊಳ್ತೀಯೋ, ನೀನು ತಿಳಿದುಕೊಳ್ತೀಯೋ, ಆವಾಗ ನಿನ್ನ ದೇವರು ನಿನ್ನ ಆರಾಧನೆ ಮಾಡ್ತೀಯ ಅಂತ ಹೇಳಿ ನೋಡ್ತಾ ಇದ್ದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ಆರಾಧನೆ ಮಾಡಲು ಸಾಧ್ಯಪ್ಪ ಅಂತಂದ್ರೆ, ನಾವು ಕರೆಯಲ್ಪಟ್ಟವ್ರು ಅಂತೇಳಿ ನಾವು ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ಗ್ರಹಿಸ್ಕೊಳ್ಬೇಕಂತ ಹೇಳಿ ತಿಳಿದುಕೊಳ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಸಹೋದರನೇ, ಸಹೋದರಿ, ದೇವರು ಯೇಸು ಕ್ರಿಸ್ತನ ನಂಬಿಕೊಂಡ ಮೇಲೆ ನಿನಗೇನೋ ಅದ್ಭುತಗಳಾಗ್ತಾವ, ಏನೋ ಸ್ವಸ್ಥತೆಗಳು ಜರುಗುತ್ತಾವ, ಏನೋ ಆಶ್ಚರ್ಯಕರವಾಗ್ತಾವ, ಏನೋ ಈ ರೀತಿಯಾಗಿ ನಿನ್ನ ಕೈ ಮೇಲೆ ಇಟ್ಟಂತ ಸಮಯದಲ್ಲಿ ನೀನು ಕಾರ್ ತೋತಿ, ಬಂಗ್ಲಾ ಕಟ್ತಿ ಅಂತ ಹೇಳಲ್ಲ. ಯೇಸು ಕ್ರಿಸ್ತನ ನಂಬಿಕೊಂಡ ಮೇಲೆ ಒಂದನ್ನೇ ನಿನಗೇನಾಗ್ತದಪ್ಪ ಅಂದ್ರೆ, ನೀನು ಪೂರ್ತಿ ಭದ್ರತೆ ಉಳ್ಳವನಾಗ್ತಿ ಅಂತ ಹೇಳ ನೋಡ್ತಾ ಇದೀವಿ. ಹಲ್ಲೆಲೂಯಾ. ನೀನೆಲ್ಲಾ ಸಂಕಷ್ಟಗಳಿಂದ ಬಿಡಿಸಲ್ಪಡ್ತಿ ಅಂತ ಹೇಳ ನೋಡ್ತಾ ಇದೀವಿ. ನೀನೆಲ್ಲಾ ಶ್ರಮೆ ನಿಂದೆಗಳಿಂದ ಬಿಡಿಸಲ್ಪಡ್ತಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ದೇವ್ರು ನಿನ್ನನ್ನು ಕರೆದಿದ್ದಾನೆ, ಅದಕ್ಕೋಸ್ಕರನೇ ದೇವ್ರು ನಿನ್ನನ್ನು ಕರೆದಿದ್ದಾನೆ. ಸಹೋದರನೇ, ಸಹೋದರಿ, ಈ ದಿವಸ ನೀನು ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ, ಈ ದಿವಸ ನೀನು ದಿಗ್ಭ್ರಮೆಗೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ, ಈ ದಿವಸ ನೀನು ಯಾವುದೋ ಒಂದು ವಿಷಯದಲ್ಲಿ ಭಯಕ್ರಾಂತನಾಗಬೇಕಂತ ಅವಶ್ಯಕತೆ ಇಲ್ಲ. ನಿನ್ನನ್ನು ಕರೆದ ಆತನು ನಂಬಿಗಸ್ತನಾದಂಥ ದೇವರು, ನಿನ್ನ ಹೆಸರಿಡಿದು ಆತನ ಕರೆದಿದ್ದಾನೆ. ಯಾಕಪ್ಪ ಅಂತಂದ್ರೆ, ಯಾತಕ್ಕೋಸ್ಕರ ಆತನ ಕರೆದಿದ್ದಾನಪ್ಪ ಅಂದ್ರೆ, ಮೊದಲೇ ನಿನ್ನ ಜೀವಿತದಲ್ಲಿ ನೀನು ನೋಡದಂಥ ಶ್ರಮೆಗಳು, ನೀನು ನೋಡದಂಥ ಕಷ್ಟಗಳು, ನೀನು ನೋಡದಂಥ ಅವಮಾನಗಳು, ನೀನು ನೋಡದಂಥ ಸಾಲಗಳು, ಶ್ರಮೆಗಳು, ಪ್ರತಿಯೊಂದನ್ನು ಕೂಡ ಆತನು ನೋಡಿದಂಥ ದೇವರಾಗಿದ್ದಕ್ಕಾಗಿ ನಿನ್ನ ಜೀವಿತ ಬಹು ಇಕ್ಕಟ್ಟಿನಲ್ಲಿ, ಬಹು ಸಮಸ್ಯೆದಲ್ಲಿ, ಬಹುಹೀನವಾದಂಥ ಸ್ಥಿತಿಯಲ್ಲಿ ಇದ್ದಿದ್ದಕ್ಕಾಗಿ ಲೋಕದಲ್ಲಿ ಅನೇಕರಿದ್ದರೂ ಕೂಡ, ನೀನು ವಾಸ ಮಾಡುವಂತ ಪಟ್ಟಣದಲ್ಲಿ ಅನೇಕರಿದ್ದರೂ ಕೂಡ ದೇವರು ನಿನ್ನನ್ನೇ ಕರೆದಿದ್ದಾನೆ. ಕಾರಣ ಏನಪ್ಪಾ ಅಂತಂದ್ರೆ, ಆತನ ನಿನ್ನನ್ನು ಪ್ರೀತಿಸಕ್ಕಾಗಿ, ಅವೆಲ್ಲವುಗಳಿಂದ ನಿನ್ನನ್ನು ಬಿಡಿಸೋದಕ್ಕಾಗಿ, ಆತನ ಶಕ್ತಿ ನಿನ್ನಲ್ಲಿ ತೋರಿಸೋದಕ್ಕಾಗಿ, ನಿನ್ನ ಕುಟುಂಬದಲ್ಲಿ ತೋರಿಸೋದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಇಂತಹ ದೇವರನ್ನು ಆರಾಧನೆ ಮಾಡದೆ ಈ ದಿವಸ ನೀನು ನಾನು ಯಾವ ರೀತಿ ಮೌನವಾಗಿರೋದಕ್ಕೋಸ್ಕರ ಸಾಧ್ಯ? ಎಲ್ಲವನ್ನು ಗ್ರಹಿಸಿಕೊಂಡಂತ ದೇವರು, ಎಲ್ಲವನ್ನು ತಿಳಿದುಕೊಂಡಂತ ದೇವರು ನಮ್ಮನ್ನು ಕರಿತಾ ಬಂದಿದ್ದಾನಂತ ಹೇಳೋಣ. ಕರೆಯಲ್ಪಟ್ಟಂತ ಜನಾಂಗದವರಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ಆತನಿಗೆ ಆರಾಧನೆಯನ್ನು ಸಲ್ಲಿಸಬೇಕು, ಆತನಿಗೆ ಸ್ತುತಿ ಮಾಡಬೇಕು, ಆತನನ್ನು ಕೊಂಡಾಟ ಮಾಡಬೇಕು. ಬೈಬಲ್ ಗ್ರಂಥದಲ್ಲಿ ಅನೇಕ ಭಕ್ತರಿಗೆ ನಾವು ನೋಡ್ತೀವಿ. ಕಳೆದ ವಾರ ಕೂಡ ನಾವು ನೋಡ್ತಾ ಬಂದಿದ್ದೇವೆ.
ಅವರು ಸ್ವಾರ್ಥ ಇರಲಾರದಂಥ ಜೀವಿತದ ದೇವರ ಆರಾಧನೆ ಮಾಡ್ತಾ ಬಂದರು. ತಮ್ಮ ದೇವರು ಯಾರು ಅಂತ ಹೇಳಿ ಗ್ರಹಿಸ್ಕೊಂಡಿದ್ರು ಅಂತ ಹೇಳಿ ನೋಡ್, ಅದಕ್ಕೋಸ್ಕರನೇ ಅವ್ರು ಆರಾಧನೆ ಮಾಡ್ತಾ ಬಂದರು. ಅವ್ರು ಗ್ರಹಿಸ್ಕೊಂಡಿದ್ರು ನಾವು ಕರೆಯಲ್ಪಟ್ಟಂಥವ್ರು, ನಾವು ಆರಿಸಲ್ಪಟ್ಟಂಥವ್ರು ಗ್ರಹಿಸ್ಕೊಳ್ತಾ ಬಂದಿದ್ರು. ಅವ್ರ ಜೀವಿತದಲ್ಲಿ ಸಂಭವಿಸುವಂತ ಪ್ರತಿಯೊಂದು ಹೆಜ್ಜೆಗಳು ದೇವರು ಗಮನಿಸ್ತಾ ಇದ್ದಾನೆ. ಅವ್ರ ಜೀವಿತದಲ್ಲಿ ಪ್ರತಿಯೊಂದು ಬರುವಂತ ಸಂದರ್ಭಗಳು ನಮ್ಮ ದೇವರು ಗ್ರಹಿಸಿಕೊಂಡವನಾಗಿದ್ದಾನೆ ಅಂತೇಳಿ ತಿಳಿದುಕೊಂಡಿದ್ದಕ್ಕಾಗಿ ಅವ್ರ ಅಗ್ನಿ ಅಂತ ಶ್ರಮೆಗಳ ಎದುರು ಬಂದರೂ ಕೂಡ, ಮರಣವು ಕೂಡ ಎದುರಿದ್ರು ಕೂಡ, ರಾಜನ ಎದುರುಗಡೆ ಇದ್ರು ಕೂಡ, ಮಂತ್ರಿಗಳು, ದೇಶವು, ಉಪರಾಜರು, ಪ್ರತಿ ಎಲ್ಲವೂ ಕೂಡ ಒಂದ್ ಕಡೆ ಆದ್ರೂ ಕೂಡ ಅವರು ದೇವರ ಕಡೆ ನಿಲ್ತಾ ಬಂದ್ರು ಅಂತ ಹೇಳಿ ನೋಡ್ತಾ ಇದೀವಿ. ಅವ್ರು ದೇವರನ್ನ ಘನಪಡಿಸ್ತಾ ಬಂದ್ರು ಅಂತ ಹೇಳಿ ನೋಡ್ತಾ ಇದೀವಿ. ಕಾರಣ ಏನಪ್ಪಾ ಅಂದ್ರೆ ಅವ್ರು ಗ್ರಹಿಸ್ಕೊಂಡಿದ್ರು ನಾವು ಕರೆಯಲ್ಪಟ್ಟಂತ ಜನಾಂಗದವರು. ನಮ್ಮ ಜೀವಿತದಲ್ಲಿ ಸಂಭವಿಸುವಂತ ಪ್ರತಿ ಹೆಜ್ಜೆ, ನಾವಿಡುವಂತ ಪ್ರತಿಯೊಂದು ಹೆಜ್ಜೆ, ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಸಂಭವಿಸುವಂತ ಕಷ್ಟಗಳು, ಪ್ರತಿಯೊಂದು ಪರಿಸ್ಥಿತಿಗಳು ಆತನ ನಮ್ಮನ್ನು ಕರೆಯಲ್ಪಟ್ಟಂತವನು ಗ್ರಹಿಸ್ಕೊಂಡಿದ್ದಾನಂತ ಹೇಳಿ ಅವರು ತಿಳಿದುಕೊಂಡಿದ್ದವರು ಆಗಿದ್ದಕ್ಕಾಗಿ ಅವರು ಪ್ರತಿ ಪರಿಸ್ಥಿತಿ ಮಧ್ಯದಲ್ಲಿಯೂ ಕೂಡ ದೇವರನ್ನು ಆರಾಧನೆ ಮಾಡ್ತಾ ಬಂದರು. ತಮ್ಮ ದೇವರನ್ನು ನಂಬಿಕೊಂಡಂಥವ್ರನ್ನ ಘನಪಡಿಸ್ತಾ ಬಂದರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ, ಸಹೋದರಿ, ಈ ದಿವಸ ನಿನ್ನ ಒಂದು ಸ್ಥಿತಿ ಏನಾಗಿದೆ? ನಿನ್ನ ಜೀವಿತದಲ್ಲಿ ಸಂಭವಿಸುವಂಥ ಅನೇಕ ಕಷ್ಟಗಳನ್ನು ನೋಡಿ, ಸಾಲವನ್ನು ನೋಡಿ, ಸಮಸ್ಯೆಗಳನ್ನು ನೋಡಿ, ಇಕ್ಕಟ್ಟುಗಳನ್ನು ನೋಡಿ, ಈ ದಿವಸ ನಿನ್ನ ಬಾಯಿ ಮುಚ್ಚಲ್ಪಟ್ಟಿದೆಯೇನೋ, ನಿನ್ನ ಹೃದಯ ಕೂಡ ಮುಚ್ಚಲ್ಪಟ್ಟಿದೆಯೇನೋ, ಆರಾಧನೆ ಅಂತಕ್ಕಂಥದ್ದು ನಿನ್ನ ಜೀವಿತದಲ್ಲಿ ಪೂರ್ತಿಯಾಗಿ ಇಲ್ಲದೆ ಹೋಗಿದೆಯೇನೋ, ಈ ದಿವಸ ಈ ಸತ್ಯವನ್ನು ಗ್ರಹಿಸ್ಕೋ. ಆ ಸತ್ಯ ಏನಪ್ಪಾ ಅಂತಂದ್ರೆ, ನಿನ್ನನ್ನು ಕರೆದಂತ ದೇವರು ನಿನ್ನ ಜೀವಿತದಲ್ಲಿ ಸಂಭವಿಸುವಂತ, ನೀನು ನೋಡದೇ ಇರುವಂತ ಎಲ್ಲಾ ಸಂದರ್ಭಗಳು ಆತನು ಮೊದಲೇ ನೋಡಿದಕ್ಕಾಗಿ ಆತನು ನಿನ್ನನ್ನು ಕರೆದಿದ್ದಾನೆ. ಆತನ ಎಲ್ಲವನ್ನು ನೋಡುವಂಥವನು, ಎಲ್ಲವಂತೂ ನಡೆಸುವಂಥವನಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ಯಾವಾಗಲೂ ಕೂಡ ನಾವು ಆತನಿಗೆ ಆರಾಧನೆ ನೋಡಕ್ಕೆ, ಅದಕ್ಕೋಸ್ಕರ ಸತ್ಯವೇದದಲ್ಲಿ ನೋಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಎಲ್ಲಾ ಸಮಯದಲ್ಲಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಈ ದಿವಸ ನೀನು ನಾನು ಕೂಡ ಆತನನ್ನು ಆರಾಧನೆಯನ್ನು ಮಾಡಬೇಕು, ಆತನನ್ನು ಸ್ತುತಿ ಮಾಡಬೇಕು. ನಮ್ಮ ಪಿತೃಗಳು ಯಾವ ರೀತಿಯಾಗಿ ಅವರ ಆರಾಧನೆಯನ್ನು ಮಾಡ್ತಾ ಬಂದರು, ದೇವರನ್ನ ಘನಪಡಿಸ್ತಾ ಬಂದರು. ನಮ್ಮ ದೇವರು ಯಾರಂತವ್ರು ಗ್ರಹಿಸ್ಕೊಳ್ತಾ ಬಂದಿದ್ದರು. ನಾವು ಕರೆಯಲ್ಪಟ್ಟಂಥ ಜನಾಂಗದವರು, ನಾವು ಕರೆಯಲ್ಪಟ್ಟಂಥವ್ರು ಗ್ರಹಿಸ್ಕೊಳ್ತಾ ಬಂದಿದ್ರು. ಯೋಸೇಫನ ಜೀವಿತದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಆತನೇನು ಮಾಡ್ತಾ ಬಂದನಪ್ಪ ಅಂತಂದರೆ, ಆತನು ಗ್ರಹಿಸ್ಕೊಂಡು ನನ್ನ ದೇವರು ಯಾರಂತೇಳಿ ಗ್ರಹಿಸ್ಕೊಂಡಿದ್ದಕ್ಕಾಗಿ ತನ್ನ ಜೀವಿತದಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ಸಂದರ್ಭಗಳು, ಪ್ರತಿಯೊಂದು ಸಮಸ್ಯೆಗಳು, ಪ್ರತಿಯೊಂದು ಇಕ್ಕಟ್ಟುಗಳು ಆತನು ಸಹಿಸ್ಕೊಳ್ತಾ ಬಂದನು. ಆತನು ಎಲ್ಲಿಯೂ ಕೂಡ ತನ್ನ ಅಣ್ಣ ತಮ್ಮಂದಿರಿಗೆ ತಿರುಗಿ ಬೀಳಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆತನು ಯಾರನ್ನು ಕೂಡ ತಿರುಗಿ ಬೀಳಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆತನು ಗ್ರಹಿಸಿಕೊಂಡಿದ್ದನು, ನಾನು ಕರೆಯಲ್ಪಟ್ಟಂಥವನು, ನಾನು ಆರಿಸಿಕೊಳ್ಳಲ್ಪಟ್ಟಂಥವನು ಅಂತೇಳಿ ಆತನು ಗ್ರಹಿಸಿಕೊಂಡುತ್ತಾ ಬಂದಿದ್ದನು. ಅದಕ್ಕೋಸ್ಕರ ತನ್ನ ಜೀವಿತದಲ್ಲಿ ಸಂಭವಿಸುವಂಥ ಪ್ರತಿಯೊಂದು ಕಷ್ಟಗಳು ಆತನು ತಿಳಿದುಕೊಂಡು ಆತನ ದೇವರನ್ನು ಘನಪಡಿಸ್ತಾ ಬಂದಿದ್ದಕ್ಕಾಗಿ ಆತನು ನಾವು ನೋಡ್ತಾ ಇದ್ದೀವಿ. ಆತನು ರಾಜನಾಗ್ತಾ ಬಂದನಂತೇಳಿ ನಾವು ನೋಡ್ತಾ ಇದ್ದೀವಿ. ಅನೇಕರನ್ನು ಪರಿಪಾಲನೆ ಮಾಡುವಂಥವನು, ಅನೇಕರನ್ನು ಆಧರಿಸುವಂಥವನಾಗ್ತಾ ಬಂದನಂತೇಳಿ ನಾವು ನೋಡ್ತಾ ಇದ್ದೀವಿ. ಬೈಬಲ್ ಗ್ರಂಥದಲ್ಲಿ ಈ ರೀತಿ ಅನೇಕ ಉದಾಹರಣೆಗಳು ದಾವೀದನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೀವಿ. ಆತನು ನೇಮಿಸಲ್ಪಟ್ಟಂಥವನು, ಕರೆಯಲ್ಪಟ್ಟಂಥವನು ಆತನು ತಿಳಿದುಕೊಂಡಿದ್ದಕ್ಕಾಗಿ ದೇವರನ್ನು ಘನಪಡಿಸ್ತಾ ಬಂದನು. ಅಡವಿಯಲ್ಲಿದ್ದರೂ ಕೂಡ ದೇವರನ್ನು ಘನಪಡಿಸ್ತಾ ಬಂದನು. ಎಂದಿಗೂ ಕೂಡ ತನ್ನ ತಂದೆಯನ್ನು ಪ್ರಶ್ನಿಸಲಿಲ್ಲ, ತನ್ನ ಅಣ್ಣ ತಮ್ಮಂದಿರನ್ನು ಪ್ರಶ್ನಿಸಲಿಲ್ಲ, ತನ್ನ ಬಂಧುಗಳನ್ನು ಪ್ರಶ್ನಿಸಲಿಲ್ಲ, ಯಾರನ್ನು ಕೂಡ ಪ್ರಶ್ನಿಸಲಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಆತನಿಗೆ ಕೊಟ್ಟಂತ ಕೆಲಸದಲ್ಲಿ ನಾವು ನೋಡ್ತಾ ಇದ್ದೀವಿ. ಆತನಿಗಿಟ್ಟಂತ ಸ್ಥಳದಲ್ಲಿ ಆತನ ಏನಾಗ್ತಾ ಬಂದನಪ್ಪ ಅಂದ್ರೆ, ಶ್ರಮೆಗಳಿದ್ರೂ ಕೂಡ, ಕಷ್ಟಗಳಿದ್ರೂ ಕೂಡ, ಅಪಾಯ ಇದ್ರೂ ಕೂಡ, ನಷ್ಟ ಇದ್ರೂ ಕೂಡ, ಹಸಿವೆ ನೀರಡಿಕೆ ಇದ್ರೂ ಕೂಡ ಆ ಸ್ಥಳದಲ್ಲಿ ಆತನ ಇರೋದಕ್ಕೋಸ್ಕರ ಇಷ್ಟಪಡ್ತಾ ಬಂದನು. ಇಷ್ಟಪಡೋದು ಮಾತ್ರವೆಲ್ಲ ನಾವು ನೋಡ್ತಾ ಬಂದೀವಿ, ದೇವರನ್ನ ಆರಾಧಿಸ್ತಾ ಬಂದನಂತ ಹೇಳಿ ನೋಡ್ತಾ ಇದೀವಿ. ಇದು ಪ್ರಾಮುಖ್ಯವಾದಂಥ ವಿಷಯ. ಆತನಿಗಿದ್ದಂಥ ಪರಿಸ್ಥಿತಿ ಮಧ್ಯದಲ್ಲಿ ಆತನ ಇರೋದು ಮಾತ್ರವಲ್ಲ, ಆತನ ಆ ಪರಿಸ್ಥಿತಿ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ತನ್ನ ತಂದೆ ತಾಯಿ ಮೇಲೆ ಪ್ರಶ್ನಿಸದೆ, ತನ್ನ ಅಣ್ಣ ತಮ್ಮಂದಿರನ್ನು ಪ್ರಶ್ನಿಸದೆ ಆತನಿದ್ದಂಥ ಸ್ಥಿತಿ, ಆ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅಪಾಯಕರವಾದಂಥ ಸ್ಥಿತಿಯಲ್ಲಿ, ಹಸಿವೆಯಲ್ಲಿ, ನೀರಡಿಕೆಯಲ್ಲಿ, ಅವಮಾನದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದನೋ ಆತನು, ಯಾರು ಆಧರಿಸದಂತೆ ಇದ್ದಂಥ ಸ್ಥಿತಿಯಲ್ಲಿ ಕೂಡ ಆತನು ಏನ್ ಮಾಡ್ತಾ ಬಂದನು, ದೇವರನ್ನು ಪ್ರಶ್ನಿಸಲಿಲ್ಲ. ಆತನು ತನ್ನ ತಂದೆ ತಾಯಿ, ತನ್ನ ಅಣ್ಣ ತಮ್ಮಂದಿರನ್ನು, ತನ್ನ ಸಂಬಂಧಿಕರನ್ನು ಆತನ ಪ್ರಶ್ನಿಸದೆ ಆತನ ದೇವರನ್ನು ಕೊಂಡಾಡ್ತಾ ಬಂದನಂತ ಹೇಳ. ನಾನು ಕರೆಯಲ್ಪಟ್ಟಂಥವನು, ನಾನು ಆರಿಸಿಕೊಳ್ಳಲ್ಪಟ್ಟಂದನು, ಆತನು ನನ್ನ ದೇವರು ಯಾರು ಅಂತೇಳಿ ಗ್ರಹಿಸಿಕೊಂಡಿದ್ದಕ್ಕಾಗಿ, ಆತನ ದೇವರನ್ನ ಆರಾಧನೆ ಮಾಡಿದಕ್ಕಾಗಿ ನಾವು ನೋಡ್ತಾ ಇದ್ದೀವಿ. ಕುರಿ ಕಾಯುವಂತ ದಾವೀದನು
ಆತನ ಇಸ್ರಾಯೇಲನ್ನು ಪರಿಪಾಲನೆ ಮಾಡುವಂಥ ರಾಜನಾಗ್ತಾ ಬಂದನಂತೇಳಿ ನೋಡುತ್ತೆ. ಓ ಸಹೋದರಿ, ಓ ಸಹೋದರನೇ, ಈ ದಿವಸ ನಿನ್ನ ಆರಾಧನೆ ಯಾವ ರೀತಿಯಾಗಿದೆ? ಈ ದಿವಸ ನೀನು ಯಾತಕ್ಕೋಸ್ಕರ ಇಲ್ಲಿ ಬಂದಿದೀಯಾ? ನಿನ್ನ ಜೀವಿತದಲ್ಲಿ ನೀನು ಕೂಡ ಆಶೀರ್ವಾದವನ್ನು ಅನುಭವಿಸ್ಬೇಕಪ್ಪ ಅಂತಂದರೆ ನಿನಗುಂಟಾಗುವಂಥ ಈ ಪ್ರತಿಯೊಂದು ಶ್ರಮೆಗಳಲ್ಲಿ ದೇವರನ್ನ ಆರಾಧನೆ ಮಾಡ್ಬೇಕಂತೇಳಿ ನೋಡ್ತಾ ಇದ್ದಿ. ಹಲ್ಲೆಲೂಯಾ.